ಹಾವೇರಿಯ ಕಾಂಟ್ರಾಕ್ಟರ್ ಶಿವಾನಂದ್ ಅವರ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಕೊಲೆ ಆರೋಪಿಗಳ ಮೇಲೆ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ. ಹಾವೇರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಂಶಕುಮಾರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಸಂಪೂರ್ಣ ಘಟನೆ ಒಂದು ಕ್ಷಣ ಹಾವೇರಿಯನ್ನ ಬೆಚ್ಚಿ ಬೀಳಿಸಿತ್ತು. ಯಾಕಂದ್ರೆ ಶಿವಾನಂದ್ ಅವರನ್ನ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಿದ್ರು. ಒಂದು ಕ್ಷಣ ಇಡೀ ಹಾವೇರಿ ಈ ಘಟನೆಯಿಂದ ಬೆಚ್ಚಿ ಬಿದ್ದಿತ್ತು. ಇದಾದ ನಂತರ ಇಬ್ಬರು ಕೊಲೆ ಆರೋಪಿಗಳ ಮೇಲೆ ಪೊಲೀಸ್ ಅಧಿಕಾರಿಗಳು ಫೈರಿಂಗ್ ಮಾಡಿದ್ದಾರೆ. ಹಾವೇರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆಸ್ತಿ ವಿವಾದದ ಹಿನ್ನೆಲೆ ಶಿವಾನಂದ್ ಅವರನ್ನ ಕೊಲೆ ಮಾಡಲಾಗಿತ್ತು ಅನ್ನುವಂತಹ ವಿಚಾರ ಈಗ ಬೆಳಕಿಗೆ ಬಂದಿದೆ. ಇವತ್ತು ಬೆಳಗ್ಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 5 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನು ಪೊಲೀಸರ ಮೇಲೆ ಹಲ್ಲೆ ಮಾಡೋದಕ್ಕೆ ಇಬ್ಬರು ಯತ್ನ ಮಾಡಿದ್ರು. ಆ ಇಬ್ಬರ ಮೇಲೆ ಗುಂಡು ಹಾರಿಸಲಾಗಿದೆ. ಆರೋಪಿಗಳಾಗಿರುವಂತಹ ನಾಗರಾಜ್, ಅಶ್ರಫ್ ಮೇಲೆ ಫೈರಿಂಗ್ ಮಾಡಲಾಗಿದೆ. ಹಾವೇರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಂಶಕುಮಾರ್ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ. ಅಲ್ಲಿ ಏಜ್ 39 ಇಯರ್ಸ್ ಮತ್ತೆ ನಾಗರಾಜ್, ಈ ಇಬ್ರು ನಡುವೆ ಸಿವಿಲ್ ಡಿಸ್ಪ್ಯೂಟ್ ಇತ್ತು. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದರು. ಮತ್ತೆ ಇಮಿಡಿಯೇಟ್ಲಿ 3-4 ಟೀಮ್ ರಚನೆ ಮಾಡಿ ಅದು ಬೇರೆ ಬೇರೆ ಕಡೆ ಕರೆಸಿದೆ. ಈ ಎಲ್ಲ ಆರೋಪಿಗಳಿಗೆ ಫಾಲೋ ಮಾಡ್ತಾ ಇದ್ದೀವಿ. ಇವರು ಬೇರೆ ರಾಜ್ಯಕ್ಕೆ ಕೂಡ ಹೋಗ್ಲಿಕ್ಕೆ ಮಾಹಿತಿ ಇತ್ತು. ಮತ್ತೆ ಎಲ್ಲ ಮಾಹಿತಿ ಮಾಡಿ ಇವತ್ತು ಬೆಳಗ್ಗೆ ಎಲ್ಲ ಜನ ಟೋಟಲ್ 5 ಜನ ಅರೆಸ್ಟ್ ಆಗಿದ್ದರು. ಇಲ್ಲಿ 2 ಜನ ನಾಗರಾಜ್ ಮತ್ತು ಅಶ್ರಫ್, ಈ 2 ಜನ ಕೊಂಡಜಿ ಕ್ರಾಸ್ ಅಡೂರ್ ಲಿಮಿಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಬರುತ್ತೆ, ಅಲ್ಲಿ ಅರೆಸ್ಟ್ ಆಗಿದ್ದರು. ಅರೆಸ್ಟ್ ಮಾಡಲಿಕ್ಕೆ ಸಮಯ ಅಲ್ಲಿ ಟೀಮಲ್ಲಿ PI ಶಿಗಾಂವ್ ಟೌನ್ ಸತ್ತಪ್ಪ ಮತ್ತು PSI ಹಾನ್ಗಲ್ ಸಂಪತ್, 2 ಜನ ಇದ್ದರು. ಅರೆಸ್ಟ್ ಮಾಡಲಿಕ್ಕೆ ಸಮಯ ಇವರು ಪೊಲೀಸ್ ಸಿಬ್ಬಂದಿ ಮೇಲೆ ಅಸಾಲ್ಟ್ ಮಾಡಿದರು, ಹಲ್ಲೆ ಮಾಡಿದರು. ಜೀವನ ರಕ್ಷಣಾ ಬಗ್ಗೆ ಇವರು ಫೈರಿಂಗ್ ಮಾಡಿದರು. 2 ಜನಕ್ಕೆ ಕಾಲುವಲ್ಲಿ ಗೋಲಿ ಆಯಿತು. ಮತ್ತು ಅಲ್ಲಿ ನಮ್ಮ ಇಬ್ಬರು ಸ್ಟಾಫ್ ಕೂಡ ಇಂಜರಿ ಆಗಿದ್ದರು, ರವಿ ಮತ್ತು ಹರೀಶ್ ಕರ್ಜಿ. 2 ಜನ ಈಗ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಎಲ್ಲ ಜನಕ್ಕೆ ಈಗ ಹಾವೇರಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಶಿಫ್ಟ್ ಮಾಡಿದೆ. ಇಲ್ಲಿ ಡಾಕ್ಟರ್ ನೋಡಿದರು. ಮತ್ತು 2 ಆರೋಪಿಗಳಿಗೆ ಫರ್ದರ್ ಟ್ರೀಟ್ಮೆಂಟ್ ಬಗ್ಗೆ ಕಿಮ್ಸ್ ಹಾಸ್ಪಿಟಲಲ್ಲಿ ಶಿಫ್ಟ್ ಮಾಡಿದರು. ಉಳಿದ 3 ಜನ ಸುದೀಪ್ ಹರಿಜನ್, ವೀರೇಶ್ ಪ್ರಕಾಶ್ ಮೌರ್ ಮತ್ತು ಸುರೇಶ್ ಅಲಿಯಾಸ್ ಸೂರಜ್ ಗೌಳಿ, ಈ 3 ಜನ ಕೂಡ ಕೊನ್ನಕೆರೆ ಹತ್ತಿರ ಇದು ಬಂಕಾಪುರ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಬರುತ್ತೆ. ಅಲ್ಲಿಂದ ಇದು ಶಿಗಾಂವ್ CPI ರಾಠೋರ್ ಮತ್ತು ಹುಲ್ಗೂರ್ PSI ಕಟ್ಟಿಮನಿ ಮತ್ತು ಟಡಸ್ PSI ನೀರಲ್ಲಿ, ಈ ಇವರ ಟೀಮ್ ಈ ಉಳಿದ 3 ಜನ ಕೂಡ ಅರೆಸ್ಟ್ ಮಾಡಿದರು. ಈಗ ಇದು 5 ಜನ ಕಸ್ಟಡಿಯಲ್ಲಿದ್ದಾರೆ. 2 ಜನ ಕಿಮ್ಸಲ್ಲಿ ಹೋಗ್ತಾ ಇದ್ದಾರೆ. ನಮ್ಮ 2 ಸಿಬ್ಬಂದಿ ಈಗ ಟ್ರೀಟ್ಮೆಂಟಲ್ಲಿ ಇದ್ದಾರೆ. ಅಲ್ಲಿ